ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಅದೇ ಕೊರಿಯನ್ ನೂಡಲ್ಸ್ ಅಂತ ಹೇಳಿ. ಇದನ್ನು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡೋದು, ಆದರೆ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಫ್ರೆಂಡ್ಸ್. ನೀವು ಇದನ್ನು ಟ್ರೈ ಮಾಡಬೇಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬೇಕಿದ್ರೆ ನೀವು ಸೂಪ್ ವಿತ್ ನೂಡಲ್ಸ್ ಅಂತ ಅಂದರೆ ಈ ಥರ ಮಾಡ್ಕೊಂಡು ಕುಡಿಬಹುದು. ಇಲ್ಲಿ ನಾನು 3 ಪೊಟ್ಯಾಟೋನ ತೊಗೊಂಡಿದ್ದೀನಿ. ಈ ಥರ ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಸ್ಮ್ಯಾಸರ್ ಇದ್ದರೆ ಅದರಿಂದ ನೀವು ಮಾಡ್ಕೊಳ್ಳಿ. ಚೆನ್ನಾಗಿ ಕುದ್ದ ಮೇಲೆ ಈ ಥರ ನಾವು ಸಿಪ್ಪೆನ ತೆಗೆದುಕೊಂಡ್ಬಿಟ್ಟು ಈ ಥರ ಮಾಡ್ಕೋಬೇಕು. ನೋಡಿ, ಎಲ್ಲನೂ ಚೆನ್ನಾಗಿ ಇದು ಆಗಿದೆ. ಇವಾಗ ಇಲ್ಲಿ ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು 1 ಬಟ್ಟಲು ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ನಾವು ಯಾವ ಥರ ಕಲಿಸ್ಕೋತೀವಲ್ಲ ಅದೇ ಥರನೇ ಇದನ್ನು ಕಲಿಸ್ಕೊಂಡು ಬಿಟ್ಟಾಗ ನೀರೇನು ಇದರಲ್ಲಿ ಹಾಕಬಾರ್ದು. ನೋಡಿ, ನೀರು ಹಾಕ್ಲಾರ್ದೇ ಇದು ಚೆನ್ನಾಗಿ ಸೆಟ್ ಆಗಿಬಿಡುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ಥರ ಆಗಿದೆ ಅಂತ. ಮತ್ತು ಇದರಲ್ಲಿ ಬೇರೆ ಹಿಟ್ಟು ಕೂಡ ನಾನು ಇಲ್ಲಿ ಹಾಕಿಲ್ಲ. ನೋಡಿ, ಈ ಥರ ಕಲಿಸ್ಕೋಬೇಕು. ಇದಾದಮೇಲೆ ಇಲ್ಲಿ ಒಂದು ಬಾಣಲೆ ಇಟ್ಬಿಟ್ಟು ಅದರಲ್ಲಿ ನಾನು ನೀರನ್ನು ಹಾಕ್ತಾ ಇದ್ದೀನಿ. ನೋಡಿ, ನೀರು ಕುದೀತಾ ಇರಬೇಕು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದರಿಂದ ಒಂದು ಸ್ವಲ್ಪನೇ ತೊಗೊಂಡ್ಬಿಟ್ಟು ನೂಡಲ್ಸ್ ಥರ ಇದನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಇದು ಕಾರ್ನ್ಫ್ಲೋರ್ ಹಾಕ್ತೀವಲ್ಲ ನಾವು, ಆವಾಗ ಕೈಗೆ ಅಂಟ್ಕೊಳ್ಳುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಮಾಡ್ಕೋಬೇಕು. ನಾನು ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಹಾಕಿ ಅವರು ಹೇಗೆ ಮಾಡಿದಾರೋ ವಿಡಿಯೋದಲ್ಲಿ ಅದೇ ಥರ ಮಾಡೋಕ್ಕೆ ಹೋದೆ, ಆದರೆ ಎಲ್ಲನೂ ಮುರಿದೋಯ್ತು ಫ್ರೆಂಡ್ಸ್. ನೋಡಿ, ಇಲ್ಲಿ ಒಂದೆರಡು ಸ್ಮೈಲಿ ಕೂಡ ಈ ಥರ ಮಾಡಿದೆ, ಅದು ಕೂಡ ಮುರಿದೋಯ್ತು. ಇವಾಗ ಇದು ನೀರು ಕುದೀತಾ ಇದೆಯಲ್ಲ, ನಾನು ಎಲ್ಲನೂ ಈ ಥರ ಇದರಲ್ಲಿ ಬಿಡುವಾಗೇನು ಚೆನ್ನಾಗಿ ಬಂತು. ಟೇಸ್ಟ್ ಸೂಪ್ ಥರ ಟೇಸ್ಟ್ ಇತ್ತಿದು ಚೆನ್ನಾಗಿ. ಆದರೆ ಏನಂದರೆ ಉದ್ದವಾಗಿ ನಾವೇನು ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲನೂ ಮುರಿದೋಯ್ತು ಫ್ರೆಂಡ್ಸ್. ನೋಡಿ, ಇವಾಗ ಇದು ಒಂದು ಬಿಸಿನೀರಲ್ಲಿ ಹಾಕಿದ ತಕ್ಷಣವೇ ಈ ಥರ ಆಗೋಯ್ತು. ನೋಡ್ತಾ ಇರ್ಬೋದು ನೀವು. ಹಾಕಿದ ತಕ್ಷಣವೇ ಈಗ ಆಗೋಯ್ತು. ಇನ್ನೇನು ಇದರಲ್ಲಿಂದ ನೀರು ತೆಗಿಯೋದು, ನೀರಂತೂ ತೆಗಿಯೋಕ್ಕಾಗಲ್ಲ. ಸೊ ಇದು ಅಂಬಲಿ ಆದಂಗೆ ಆಗೋಯ್ತು. ಅದಕ್ಕೋಸ್ಕರ ನಾನೇನು ಮಾಡಿದೆ, ವೇಸ್ಟ್ ಮಾಡಬಾರ್ದು, ನೋಡೋಣ ಈ ಥರ ಮಾಡಿ ಹೇಗಾಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಈ ಥರ ಮಾಡಿದೆ. ಎಣ್ಣೆ ಹಾಕಿಬಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಸೋಯಾ ಸಾಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1 ಚಮಚ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಟೊಮ್ಯಾಟೊ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ 1 ಚಮಚ. ಅದನ್ನು ಕೂಡ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದರಲ್ಲಿ ನಾನು ಪಾಸ್ತಾ ಮಸಾಲ ಹಾಕ್ಕೊಂಡೆ. ಸಪ್ರೇಟಾಗಿ ಸಿಗುತ್ತೆ ಫ್ರೆಂಡ್ಸ್ ಇದು ಪ್ಯಾಕೆಟು. ಇದರಲ್ಲಿರೋದು 1 ಚಮಚ ನಾನು ಹಾಕಿದ್ದೆ ಅಷ್ಟೇ. ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಸಾಸ್ ಏನಿದೆಯಲ್ಲ ಇದು ಲಿಕ್ವಿಡ್ ತುಂಬ ಟೇಸ್ಟಿಯಾಗಿ ಬಂತು. ಸೊ ಇವಾಗ ನೋಡಿ, ಇದು ಈ ಥರ ಆಗೋಗ್ಬಿಟ್ಟಿದೆ. ಅದನ್ನು ನಾನು ಫುಲ್ಲಾಗಿ ಅದರಲ್ಲಿ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡ್ಕೊಳ್ಳುವಾಗ ಇದು ನಮಗೆ ಈ ಕಡೆ ನೂಡಲ್ಸು ಅಲ್ಲ, ಈ ಕಡೆ ಪಾಸ್ತಾನೂ ಅಲ್ಲ, ಆ ಥರ ಆಗೋಯಿತು ಫ್ರೆಂಡ್ಸ್. ಆದರೆ ಟೇಸ್ಟ್ ಚೆನ್ನಾಗಿತ್ತು. ಸೂಪ್ ಥರ ನಾವು ಇದನ್ನು ಮಾಡ್ಕೊಂಡ್ಬಿಟ್ಟು ಕುಡಿಬಹುದು ಅಷ್ಟೇ, ಮತ್ತೇನಿಲ್ಲ. ಟೇಸ್ಟ್ ಚೆನ್ನಾಗಿ ಬಂತು. ನಿಮಗೆ ಇಷ್ಟ ಆದರೆ ಇದನ್ನು ಟ್ರೈ ಮಾಡಿ, ಇಲ್ಲಾಂದರೆ ಟ್ರೈ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಾನಂತೂ ಇನ್ನು ಮುಂದೆ ಯಾವತ್ತೂ ಇದನ್ನು ಟ್ರೈ ಮಾಡೋದಿಲ್ಲ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನನಗೆ ಇದೇ ರೀತಿಯಾಗಿ ನೀವು ಸಪೋರ್ಟ್ ಮಾಡಿ. ನೋಡಿ, ಇದು ನನ್ನ ಸ್ಮೈಲಿ ಹೇಗಾಗೋಗಿದೆ ಅಂತ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ನೋಡಿ, ಈ ಥರ ಬಂದಿದೆ.
ನೀವೇನಂತ ಹೇಳೋಕ್ಕೆ ಇಷ್ಟಪಡ್ತೀರಾ ಫ್ರೆಂಡ್ಸ್? ನಾನು ಆ ವಿಡಿಯೋದಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಮಾಡೋಕ್ಕೆ ಹೋದೆ. ಓಕೆ ಫ್ರೆಂಡ್ಸ್, ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ. ಹಾಗೆ ನನಗೆ ಈ ವಿಡಿಯೋಗೆ ಹೈಪ್ ಮಾಡಿ ಪಾಯಿಂಟ್ಸ್ ಕೂಡ ಕೊಡ್ಬೋದು ಫ್ರೆಂಡ್ಸ್. ಮತ್ತಷ್ಟು ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.